ಬಿಜೆಪಿಯವ್ರಿಗೆ ಅವ್ರು ಏನು ಕೈಲಿ ಅರಿನಾರದೆ ಇರೋದಕ್ಕೆ ಈ ಥರದ್ದೆಲ್ಲ ಮಾತಾಡ್ತಾರೆ. ಬಿಜೆಪಿಯವ್ರಿಗೆ ಅವ್ರು ಏನು ಕೈಲಿ ಅರಿನಾರದೆ ಇರೋದಕ್ಕೆ ಈ ಥರದ್ದೆಲ್ಲ ಮಾತಾಡ್ತಾರೆ. ನೀವು ದಯಮಾಡಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಕಾರ್ಯಕ್ರಮ ಏನು ಹೇಳ್ರಿ ಅಂತ ಕೇಳಿ. 5 ವರ್ಷದ್ದು ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಬಂದು ನೀವು ಕೊಟ್ಟಿರೋ ಕಾರ್ಯಕ್ರಮನ ಕಿತ್ತಾಕಿದಾರ ಅಂತ ಕೇಳಿ. ಜಾಸ್ತಿ ಮಾಡಿದಾರ ಕಡಿಮೆ ಮಾಡಿದಾರಂತ ಯಾವುದೋ ಇಲ್ಲದ ಸಲ್ಲದ ವಿಚಾರದಲ್ಲಿ ಬಂದು ಸುದೀರ್ಘವಾಗಿ ಪ್ರತಿಭಟನೆ ಮಾಡೋದು, ಮೆರವಣಿಗೆ ಮಾಡೋದು ಬಿಟ್ಟು ಈ ರಾಜ್ಯದ 31 ಜಿಲ್ಲೆಯ 7 ಕೋಟಿ ರೈತರಿಗೆ ಅನುಕೂಲ ಆಗೋವಂಥ ಯಾವುದಾದ್ರು ವಿಚಾರ ಇಟ್ಕೊಂಡು ಸರ್ಕಾರದ ಮುಂದೆ ಪ್ರತಿಭಟನೆ ಮಾಡಿದಾರಾ? ಅಸೆಂಬ್ಲಿಲಾಗಲಿ ಅಸೆಂಬ್ಲಿವರೆಗೆ ಒಂದು ಸಿದ್ದರಾಮಯ್ಯವ್ರ ವಿರುದ್ಧ, ಒಂದು DK ವಿರುದ್ಧ, ಇನ್ನೊಂದು ಯಾವುದೋ ಅನಿತಾ ವಿರುದ್ಧ ಈ ಥರದ್ದು ಬಿಟ್ಬಿಟ್ಟು ಈ ಜನರಿಗೆ 7 ಕೋಟಿ ಜನಕ್ಕೆ ಉಪಯೋಗ ಆಗುವಂಥದ್ದು ಯಾವುದಾದ್ರು ವಿಚಾರನ ಇಟ್ಕೊಂಡು ಬರೋಕ್ಕೆ ಹೇಳಿ, ನಾವು ಅವ್ರು ಹೇಳಿದ್ ಕೇಳ್ತೀವಿ. ಅದರ ಪ್ರೂವ್ ಆದರೆ ನಾವು ಕೂತ್ರಾಳು. ಸುಮ್ಮನೆ ಒಂದು ಗಾಳಿ ಗುಂಡು ಹೊಡೆದ್ರೆ ಏನೂ ಪ್ರಯೋಜನ ಇಲ್ಲ. ಫೋನಿನ ಕದ್ದಾಲಿಕೆ ಏನಾದ್ರು ಮಾಡಿದರೆ ಅದು ಜನತಾದಳ ಮತ್ತು BJPಗೆ ಒಂದು ಸಲ್ಲಬೇಕಾದದ್ದು ಕೀರ್ತಿ. ನಮ್ಮ ಸರ್ಕಾರದಲ್ಲಿ ಏನಾದ್ರು ಮಾಡಿದರೆ ಅದನ್ನು ಪ್ರೂವ್ ಮಾಡಲಿ, ತೋರಿಸ್ಲಿ, ಅದನ್ನು ಖಂಡಿತ ಅದಕ್ಕೆ ಯಾವ ಥರ DK ಅವ್ರು ಹೇಳಿದಾರ. ಸಿದ್ದರಾಮಯ್ಯವ್ರು ಇವತ್ತು ನಾಯಕರು, ಮುಂದೆನೂ ನಾಯಕರು. CM ಯಾರು ಇರಬೇಕು, ಯಾವಾಗ ಯಾರನ್ನ ಬದಲಾವಣೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡ್ ಅಂತ ಸಿದ್ದರಾಮಯ್ಯವ್ರು ಹೇಳೋರೆ, DK ಅವರು ಹೇಳೋರು. ಪ್ರಶ್ನೆ ಇಲ್ಲ. ಸೊ ಇವ್ರಿಗೆ ಯಾಕೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕೋ ಬೇಡ ಅನ್ನೋ ತೀರ್ಮಾನನ ನಮ್ಮ ಪಕ್ಷದ ಹೈಕಮಾಂಡ್ ಮಾಡ್ತಾರೆ ಅಂತ ಅವರಿಬ್ಬರೇ ಸಮಾಧಾನ ಇರೋನಾಗ ಇವ್ರಿಗೆ ಯಾಕೆ? ಇವರು ಯತ್ನಾಳ್ ಸರ್ ಮಾಡಕ್ಕೆ ಕೇಳಿ, ರಮೇಶನ್ ಸರ್ ಮಾಡಕ್ಕೆ ಕೇಳಿ, ಪ್ರತಾಪ್ ಸಿಂಹನ್ ಸರ್ ಮಾಡಕ್ಕೆ ಕೇಳಿ, ಆಮೇಲೆ ನಮ್ಮ ಹತ್ರಕ್ಕೆ ಬರ್ಲಿ. ಚರ್ಚೆ ಆಲಿ ಬಿಡಿ. ಈಗ ಯಾರಿಗೂ ಅನ್ಯಾಯ ಮಾಡಲ್ಲ, ಎಲ್ರಿಗೂ ನ್ಯಾಯ ಕೊಡ್ತೀವಿ. ಯಾವುದೇ ಸಮಾಜದ ಪ್ರಶ್ನೆ ಇಲ್ಲ, ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡ್ತೀವಿ ನಾವು. ಸೊ ಚರ್ಚೆ ಮಾಡಲಿ, ತಪ್ಪೇನಿದೆ. ಈಗ 5 ಗ್ಯಾರಂಟಿ ಮುಸ್ಲಿಮ್ಸ್ ತಗೋತಾರ? ನಾನು ಇವತ್ತೆಲ್ಲ ಕೃಷಿ ಹೊಂಡ ಕೊಡ್ತಾ ಇದ್ದೀನಿ, ಮುಸ್ಲಿಮ್ ತಗೋತಾರ? ಏನ್ ಮಾತಾಡ್ತಾರ್ರಿ? ಸುಮ್ಮನೆ ಏನೋ ಒಂದು ಹೇಳಿದ್ರೆ. ಈಗ ನಾವು ಸಬ್ಸಿಡಿ ಕೊಡ್ತೀವಿ, ಸಹಾಯಧನ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ, ಮುಸ್ಲಿಮ್ಸ್ 5 ಲಕ್ಷ ಬಡ್ಡಿ ರಹಿತ ಕೊಡ್ತೀವಿ. 99% ಸೊಸೈಟಿಗಳಲ್ಲಿ ಬಡ್ಡಿ ರಹಿತ ಸಾಲ ತಗೊಳ್ಳೋರು ಯಾರು? ಅಶೋಕ್ ಕೇಳಿ. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ BJPಯವರು. ಸಂವಿಧಾನದ ವಿಚಾರನ ಕೆಣಕಿರೋರು, ಮಾತನಾಡಿರೋರು BJPಯ ನಾಯಕರು. ನೋಡ್ರಿ, ಮೊನ್ನೆ ಮುಸ್ಲಿಂ ಬಗ್ಗೆ ವಿರೋಧ ಮಾಡ್ತಿದ್ದಂಥ ಜನತಾದಳ ಈಗ ನಿನ್ನೆ 4% ನಾವು JDS BJP ಜೊತೆ ನಿಲ್ಲಲ್ಲ ಅಂತ. ಮೊನ್ನೆ ಶಾಸಕಾಂಗ ಸಭೆಯಿಂದ ಮೆರವಣಿಗೆ ಬಂದಾಗ ನಾವು ಅದಕ್ಕೆ ಜೊತೆ ಬರಲ್ಲ ಅಂತ. ಮೊನ್ನೆ ಯಾವುದೋ ಒಂದು ಬಾವಿಗೆ ಇಳಿದಾಗ ನಾವು ಬರಲ್ಲ ಅಂದ್ರೆ ಮತ್ತೆ ವಿಜೇಂದ್ರ ಹೋಗಿ ಎಲ್ಲಾದ್ರೂ ಕರ್ಕೊಂಬಂದ್ರು. ಗೊತ್ತಾ? ನೋಡಿದ್ರ? TV ನೋಡಿರ್ಬೇಕು, ಯಾರೋ ಒಬ್ರು ನೋಡ್ಲಿಬೇಕು, ಹೋಗಿ ಕರ್ಕೊಂಬಂದ್ರು. ನೋಡ್ರಿ, ಅವರಿಬ್ರು ಮತ್ತೆ ಅಲ್ಲೇ ಒಳಗಡೆ 10 ಗುಂಪು ಆಗಿದ್ದಾವೆ. ಈ ಗುಂಪು ಇದೆಲ್ಲ ಸರ್ಮಣ ಕೇಳಕ್ಕೆ ಹೇಳಿ ಅಶೋಕಣ್ಣಂಗೆ ಆಮೇಲೆ ನಮಗೆ ಈಗ SC ST ಮೀಸಲಾತಿ ಕೊಟ್ಟದಂಗೆ, ಬ್ಯಾಕ್ವರ್ಡ್ ಮೀಸಲಾತಿ ಕೊಟ್ಟದಂಗೆ, 3A ಕೊಟ್ಟದಂಗೆ, 2B ಕೊಟ್ಟದಂಗೆ, ಅದು ಧರ್ಮ ಆಧಾರಿತನೇ ಆಯ್ತದಲ್ಲ, ಜಾತಿ ಆಧಾರಿತ. ಈಗ ಲಿಂಗಾಯತರಿಗೆ ಮೀಸಲಾತಿ ಇದೆ, ಒಕ್ಕಲಿಗರಿಗೆ ಮೀಸಲಾತಿ ಇದೆ, ಬ್ಯಾಕ್ವರ್ಡ್ಗೆ ಇದೆ, SC STಗಿದೆ, ಎಲ್ಲಕ್ಕೂ ಇದೆಯಲ್ಲ. ಅದನ್ನ ಒಂದು ನಿಮಿಷ ಕೇಳಿ. ಇದನ್ನೆಲ್ಲ ಹೊಡೆದಾಕುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆಯಲ್ಲ, ಎಲ್ಲಾನು ಹೊಡೆದಾಕಿ ಕೇಳಿ. ಅವ್ರು ಮಾಡಕ್ಕೆ ಕೇಳಿ. ಓಟ್ಗೋಸ್ಕರ ಇದು ಮಾತಾಡ್ತಾರಲ್ಲ. 2 ಅವಧಿ ಆಯ್ತಲ್ಲ ಮೋದಿ ಸಾಹೇಬರು, 3ನೇ ಅವಧಿಲಿ ಇದಾರಲ್ಲ. ಕಾನೂನು ಮಾಡಕ್ಕೆ ಹೇಳಿ ನೋಡೋಣ. ಇದೆಲ್ಲ ಬಿಟ್ಟು ಹೊಸ ಕಾನೂನು ತರಕ್ಕೆ ಹೇಳಿ ನೋಡೋಣ. ಏನಾದ್ರು ತಂದವ್ರ ದೇಶಕ್ಕೆ ಉಪಯೋಗ ಆಗುವಂತ ಹೊಸ ಕಾನೂನ? ಬರೀ ಮಾತಾಡ್ತಾರೆ. ಜನ ಪೂರ್ಣ ಅಸೆಂಬ್ಲಿ ಮುಗಿದು ಕೊನೆಯ ದಿವಸ ಬಜೆಟ್ ಅನ್ನ ಒಪ್ಪಲಾರದೆ ಅವ್ರಿಗೆ ಈ ಹನಿ ಟ್ರ್ಯಾಪ್ ವಿಚಾರನ ತಂದ್ರು. ಕೊನೆಯಲ್ಲಿ ನೀವು ಬರಿತಿದ್ರಿ ನೆಕ್ಸ್ಟ್ ಡೇಗೆ ಯಶಸ್ವಿ ಬಜೆಟ್ ಅಂತ, ಅದನ್ನ ತಪ್ಪಿಸ್ಬೇಕು ಅಂತ ಡೈವರ್ಟ್ ಮಾಡಿದ್ರು ಅಷ್ಟೇ. ಸಂಪೂರ್ಣ ಸದನ ನಡೀತು. ಕೊನೆ ಬಿಲ್ ಪಾಸ್ ಮಾಡೋಣಾಗ ಈ ಇಶ್ಯೂ ತಂದ್ರು. ಬಿಲ್ ಪಾಸ್ ಮಾಡೋಣಾಗ ಯಾಕೆ ತಂದ್ರು ಅಂತ ಅಂದ್ರೆ, ಸೊ ಈ ಸದನ ಸಂಪೂರ್ಣವಾಗಿ ಫೇಲ್ಯೂರ್ ಆಯ್ತು, ಇವರು ವಿರೋಧ ಪಕ್ಷದವರು ಅನ್ನೋ ಒಂದು ವಿಚಾರ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡೈವರ್ಟ್ ಮಾಡಿ. ಗೊತ್ತಿರೋರು ಯಾರು? ಸರಿ ಹೇಳ್ತಾರೆ ಅವರು, ಯತ್ನಾಳವ್ರಿಗೆ ಚೀಟಿ ಕೊಟ್ಟು ರೈಸ್ ಮಾಡಿಸೋರು ಅಂತ. ನಾವು ನೋಡಿಲ್ಲ, ನೀವು ನೋಡಿಲ್ಲ, ಅವ್ರು ಹೇಳುತ್ತೆ ನಾವು ನೆನಪಾಗತ್ತ? ನಾನು ನೋಡಿಲ್ಲಪ್ಪ. ನೆನೆ ಹೇಳಿದ್ದಲ್ಲಪ್ಪ, ಆಕಸ್ಮಿಕ ಮಾತನಾಡೋದನ್ನ ರಾಜಕೀಯವಾಗಿ ಮಾಡೋದು ಬೇಡ. ಆಕಸ್ಮಿಕ ಮಾತನಾಡಿದರೆ ನಾನು ಅದನ್ನ ಸರಿ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳಿದ್ದೀನಿ. ನಾನು ಮಾತಾಡೋದು ತಪ್ಪೇ, ಇನ್ನೊಬ್ಬರು ಮಾತಾಡೋದು ತಪ್ಪೇ. ಆಕಸ್ಮಿಕ ಮಾತನಾಡೋದು ಅಂತ ದೊಡ್ಡ ಪ್ರಮಾಣದಲ್ಲಿ ಮಾತನಾಡೋದು ಬೇಡ. ದಯಮಾಡಿ ಎಲ್ಲರೂ ಹೇಳ್ರಿ. ಆ ಥರ ಮಂಡ್ಯ ಜಿಲ್ಲೆಗೆ ಜನಕ್ಕೆ ನೋವಾಗಿದ್ರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ. ಅದನ್ನು
ಸಂಪೂರ್ಣ ಕೈ ಬಿಡಲಿ. ನಮ್ಮೆಲ್ಲ ರೈತ ಸಂಘಟನೆಗಳಿರ್ಬೋದು, ಯುವಕರಿರ್ಬೋದು, ರೈತರಿರ್ಬೋದು. ಸೊ ಅವರು ಒಬ್ಬರು ಈ ರಾಜ್ಯದ ನಾಯಕರು. ಅವರೇನು ಮಂಡ್ಯ ಜಿಲ್ಲೆನ ಕಡೆಗಣಿಸೋದು, ಮಂಡ್ಯ ಜಿಲ್ಲೆ ಜನರ ಬಗ್ಗೆ ಅಸಭ್ಯವಾಗಿ ನಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ನಮ್ಮನ್ನೆಲ್ಲ ಗೌರವವಾಗಿ ನಡೆಸ್ಕೊತಾರೆ, ಗೌರವವಾಗಿ ಪ್ರೀತಿಸ್ತಾರೆ, ಜಿಲ್ಲೆನೂ ಪ್ರೀತಿಸ್ತಾರೆ. ಇದು ಆಕಸ್ಮಿಕವಾಗಿ ಮಾತನಾಡ್ತಕ್ಕಂಥ ಸ್ಪೀಡಲ್ಲಿ ಅಂದಿರ್ತಕ್ಕಂಥದ್ದು, ಅದನ್ನು ಕೈ ಬಿಡಬೇಕು.